ಇನ್ನು ಕಾಂಗ್ರೆಸ್ನಲ್ಲಿ ಮತ್ತೆ ಜಾತಿ ಗಣತಿ ವರದಿ ಸಂಘರ್ಷ ಜೋರಾಗಿದೆಯಾ? ಜನವರಿ 16ರಂದು ಕ್ಯಾಬಿನೆಟ್ನಲ್ಲಿ ವರದಿ ಮಂಡನೆ ಆಗಲಿದೆ. ಕಾಂಗ್ರೆಸ್ನಲ್ಲೇ ಇದೀಗ ಜಾತಿ ಗಣತಿಯ ಜಟಾಪಟಿ ಜೋರಾಗ್ತಾ ಇದೆ. ಜಾತಿ ಗಣತಿ ವರದಿ ಮಂಡಿಸೋದಕ್ಕೆ ಸಿದ್ದರಾಮಯ್ಯ ಸೂಚನೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಜಾತಿ ಗಣತಿಗೆ ಪ್ರಬಲ ಸಮುದಾಯಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಒಕ್ಕಲಿಗ ಲಿಂಗಾಯತ ಸಮುದಾಯದಿಂದ ಸಾಕಷ್ಟು ವಿರೋಧಗಳು ವ್ಯಕ್ತ ಆಗ್ತಾ ಇದೆ. ಇನ್ನು ಸಮುದಾಯಗಳ ಸಚಿವರ ನಡುವೆಯೇ ಪರ ವಿರೋಧಗಳು ಆಗ್ತಾ ಇದೆ. ಜಾತಿ ಗಣತಿ ವರದಿ ಕ್ಯಾಬಿನೆಟ್ಗೆ ತರೋ ಮುನ್ನ ಶಾಸಕಾಂಗ ಸಭೆಯನ್ನು ಕೂಡ ಕರೆಯಲಾಗಿದೆ. ಶಾಸಕಾಂಗ ಪಕ್ಷದ ಸಭೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕರೆದಿದ್ದಾರೆ. ಸೊ ಹೀಗಾಗಿ ಕಾಂಗ್ರೆಸ್ನಲ್ಲಿ ಈಗ ಜಾತಿ ಗಣತಿಯ ಜಟಾಪಟಿ ಜೋರಾಗ್ತಾ ಇದೆ. ಜನವರಿ 16ರಂದು ಕ್ಯಾಬಿನೆಟ್ನಲ್ಲಿ ವರದಿಯನ್ನ ಮಂಡನೆ ಮಾಡಲಾಗುತ್ತೆ. ಸೊ ಕಾಂಗ್ರೆಸ್ನಲ್ಲಿ ಈಗ ಜಾತಿ ಗಣತಿಯ ಜಟಾಪಟಿ ಜೋರಾಗ್ತಾ ಇರುವಂತದ್ದು. ಒಂದ್ ಕಡೆಯಲ್ಲಿ ಒಕ್ಕಲಿಗ ಲಿಂಗಾಯತ ಸಮುದಾಯದಿಂದ ಸಾಕಷ್ಟು ವಿರೋಧ ವ್ಯಕ್ತ ಆಗ್ತಾ ಇದೆ. ಇನ್ನು ಸಮುದಾಯಗಳ ಸಚಿವರ ನಡುವೆ ಕೂಡ ಸಾಕಷ್ಟು ಪರ ವಿರೋಧಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಇದರ ಮಧ್ಯೆ ಜಾತಿ ಗಣತಿ ವರದಿ ಕ್ಯಾಬಿನೆಟ್ಗೆ ತರೋ ಮುನ್ನ ಶಾಸಕಾಂಗ ಸಭೆಯನ್ನ ಕರೆಯಲಾಗಿದೆ. ಇನ್ನು ಜಾತಿ ಗಣತಿಯ ಬಗ್ಗೆ ಶಾಸಕರಿಂದ ಮುಖ್ಯಮಂತ್ರಿಗಳು ಅಭಿಪ್ರಾಯವನ್ನ ಸಂಗ್ರಹ ಮಾಡಲಿದ್ದಾರೆ. ಪಕ್ಷದ ವಿಶ್ವಾಸವನ್ನ ಪಡೆಯದೆ ಜಾತಿ ವರದಿ ಜಾರಿ ಸುಲಭ ಅಲ್ಲ. ಜಾತಿ ಗಣತಿ ವರದಿಗೆ ರಾಜ್ಯ ಒಕ್ಕಲಿಗರ ಸಂಘ ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಒಕ್ಕಲಿಗ ಸಚಿವರು ಶಾಸಕರಿಂದ ಜಾತಿ ಗಣತಿಗೆ ವಿರೋಧ ವ್ಯಕ್ತ ಆಗ್ತಾ ಇದೆ. ಜಾತಿ ಗಣತಿ ವಿಚಾರದಲ್ಲಿ ಸಚಿವ ಸಂಪುಟವೇ ಸ್ಪಷ್ಟವಾಗಿ ಇಬ್ಬಾಗಾಗಿದೆ. ಒಕ್ಕಲಿಗ ಸಂಘದಿಂದಲೂ ಕೂಡ ಮೀಸಲಾತಿ ಜಾರಿಗೆ ವಿರೋಧ ವ್ಯಕ್ತ ಆಗಿದೆ. ಜಾತಿ ಗಣತಿ ಪರ ದಲಿತ ಹಿಂದುಳಿದ ವರ್ಗದ ಸಚಿವರಿದ್ರೆ ಜಾತಿ ಗಣತಿ ವರದಿ ತಿರಸ್ಕರಿಸುವುದಕ್ಕೆ ಲಿಂಗಾಯತ ಒಕ್ಕಲಿಗ ಸಚಿವರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತೇಶ್, ಇದೀಗ ಸ್ಪಷ್ಟವಾಗಿ ಇಬ್ಬಾಗ ಆಗಿರೋದು ಜಾತಿ ಗಣತಿ ವಿಚಾರದಲ್ಲಿ ಗೊತ್ತಾಗ್ತಾ ಇದೆ. ಸೊ ಇದೀಗ ಸಚಿವ ಸಂಪುಟ ಸಭೆಯನ್ನು ಕೂಡ ಕ್ಯಾಬಿನೆಟ್ ಸಭೆಯನ್ನು ಕೂಡ ಕರೆದಿರುವಂತದ್ದು. ಸೊ ಯಾವ ರೀತಿಯಾಗಿ ಏನೆಲ್ಲ ಡಿಸ್ಕಷನ್ ಆಗುತ್ತೆ, ಏನೇನ್ ಮಾಹಿತಿ ಸಿಗ್ತಾ ಇದೆ? ಮಧುಕರ್, ಬಹಳ ಪ್ರಮುಖವಾಗಿ ಜಾತಿ ಗಣತಿ ವಿಚಾರ ಅನ್ನುವಂಥದ್ದು ಕಾಂಗ್ರೆಸ್ನ ಪಾಲಿಗೆ ಒಂದು ರೀತಿ ಸಂಘರ್ಷಕ್ಕೆ ಕಾರಣವಾಗಬಹುದಾದಂತ ಅಂಶ. ಯಾಕೆಂದ್ರೆ ಈಗಾಗಲೇ ಜಾತಿ ಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಸಚಿವರುಗಳು ಅದನ್ನ ವಿರೋಧಿಸಿ ತೆಗೆದುಕೊಂಡಂತ ನಿರ್ಣಯಗಳಿಗೆ ಸ್ವತಃ ಸಹಿಯನ್ನ ಹಾಕಿ ಜಾತಿ ಗಣತಿ ವರದಿಯನ್ನ ತಿರಸ್ಕರಿಸಬೇಕು ಅನ್ನುವಂತ ಒತ್ತಾಯವನ್ನ ಮಾಡಿದ್ದಾರೆ. ಇನ್ನೊಂದು ಕಡೆ ಅಹಿಂದ ವರ್ಗದ ಅಂದ್ರೆ ಅಲ್ಪಸಂಖ್ಯಾತ ಸಚಿವರಿರ್ಬೋದು, ದಲಿತ ಸಮುದಾಯದ ಸಚಿವರಿರ್ಬೋದು, ಜೊತೆಗೆ ಹಿಂದುಳಿದ ವರ್ಗದ ಸಚಿವರುಗಳಿರ್ಬೋದು, ಇವರೆಲ್ಲರೂ ಕೂಡ ಈ ಜಾತಿ ಗಣತಿ ವರದಿಯನ್ನ ಮಂಡಿಸಬೇಕು, ಅದನ್ನ ಜಾರಿಗೊಳಿಸಬೇಕು ಅನ್ನುವಂತ ಒತ್ತಾಯ ತೆಗೆದುಕೊಂಡಂತ ನಿರ್ಣಯಕ್ಕೆ ಅವರು ಸಹಿ ಹಾಕಿದ್ದಾರೆ. ಒಂದ್ ರೀತಿ ಕ್ಯಾಬಿನೆಟ್ ನಲ್ಲೇ ಈ ಬಗ್ಗೆ ಬಹಳ ಭಿನ್ನಾಭಿಪ್ರಾಯಗಳು ಉಂಟಾಗಿದ್ದಾವೆ. ಅಂದ್ರೆ 16ನೇ ತಾರೀಕು ನಡೆಯುವಂತ ಸಚಿವ ಸಂಪುಟ ಸಭೆಗೆ ಜಾತಿ ಗಣತಿ ವರದಿಯನ್ನ ತೆಗೆದುಕೊಂಡು ಬನ್ನಿ ಅಂತೇಳಿ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಇದರ ಮುಂಚಿತವಾಗಿ ಅಂದ್ರೆ ಕ್ಯಾಬಿನೆಟ್ಗೂ ಮುಂಚಿತವಾಗಿ 13ನೇ ತಾರೀಕು ಶಾಸಕಾಂಗ ಪಕ್ಷದ ಸಭೆ ನಡೀತಾ ಇದೆ. ಕೇವಲ ಸಚಿವರ ಅಭಿಪ್ರಾಯಗಳು ಮಾತ್ರ ಅಲ್ಲ, ಇಡೀ ಕಾಂಗ್ರೆಸ್ನ ಚುನಾಯಿತ ಶಾಸಕರಾಗಿರ್ತಕ್ಕಂಥ ಕಾಂಗ್ರೆಸ್ನ ಶಾಸಕರ ಅಭಿಪ್ರಾಯ ಕೂಡ ಜಾತಿ ಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಅತ್ಯಂತ ಮಹತ್ವದಾಗಿರುತ್ತೆ. ಸೊ ಈ ಕಾರಣಕ್ಕಾಗಿ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಜಾತಿ ಗಣತಿಯ ವಿಚಾರದ ಬಗ್ಗೆ ಇಡೀ ಶಾಸಕಾಂಗ ಪಕ್ಷದ ವಿಶ್ವಾಸವನ್ನ ಪಡೆದುಕೊಂಡು ಆನಂತರ ಕ್ಯಾಬಿನೆಟ್ಗೆ ಜಾತಿ ಗಣತಿ ವರದಿಯನ್ನ ತರಬೇಕಾಗುತ್ತೆ. ಇಲ್ಲದೆ ಹೋದ್ರೆ ಜಾತಿ ಗಣತಿಯ ವಿಚಾರಕ್ಕಾಗಿಯೇ ಸರ್ಕಾರದ ಒಳಗೆ ಅಹಿಂದ ವರ್ಸಸ್ ಮೇಲ್ವರ್ಗದ ನಡುವಿನ ಜಟಾಪಟಿ ಇನ್ನಷ್ಟು ತಾರಕಕ್ಕೆ ಹೋಗುವಂತ ಲಕ್ಷಣಗಳಿದಾವೆ. ಜೊತೆಗೆ ಅದೇ ಮುಂದೆ ಸರ್ಕಾರಕ್ಕೆ ಕಂಟಕ ಆಗಬಹುದಾದಂತಹ ಆತಂಕಗಳು ಕೂಡ ಇದಾವೆ. ಹೀಗಾಗಿ ಮುಖ್ಯಮಂತ್ರಿಗಳು ಜಾತಿ ಗಣತಿಯ ವಿಚಾರದಲ್ಲಿ ಯಾವ ಕಾರಣಕ್ಕಾಗಿ ನಾವು ಮಾಡ್ತಾ ಇದ್ದೀವಿ ಮತ್ತು ಇದನ್ನು ಹೇಗೆ ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ವಿವರಣೆಯನ್ನು ಕೂಡ ಕೊಡ್ತಾರೆ. ಇನ್ನೊಂದು ಕಡೆ ವಿರೋಧಿಸ್ತಾ ಇರುವಂತಹವರ ಅಭಿಪ್ರಾಯ ಮತ್ತು ಅವರ ಸಮಸ್ಯೆಗಳನ್ನು ಕೂಡ ಮುಖ್ಯಮಂತ್ರಿಗಳು ಆಲಿಸಬೇಕಾಗುತ್ತೆ. ಯಾಕಂದ್ರೆ ಎಲ್ಲರೂ ಒಪ್ಪಿದ್ರೆ ಮಾತ್ರ ಜಾತಿ ಗಣತಿಯನ್ನ ಯಶಸ್ವಿಯಾಗಿ ರಾಜ್ಯದಲ್ಲಿ ಜಾರಿಗೊಳಿಸಲಿಕ್ಕೆ ಸಾಧ್ಯ ಇದೆ. ಅಲ್ಲದ ಹೊರತು ಜಾತಿ ಗಣತಿ ಎನ್ನುವಂಥದ್ದು ಕಾಂಗ್ರೆಸ್ನ ಒಳಗೆಯೇ ಮತ್ತೊಂದು ಸಂಘರ್ಷವನ್ನ ಉಂಟು ಮಾಡಿ ಅದು ಬೇರೆಯಾದ ಸ್ವರೂಪವನ್ನ ಪಡೆದುಕೊಳ್ಬಹುದಾದಂತ ಆತಂಕ ಇದೆ. ಸೊ ಆ ಕಾರಣಕ್ಕಾಗಿಯೇ 13ನೇ ತಾರೀಕು ನಡೆಯುವಂತ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಜಾತಿ ಗಣತಿ ವಿಚಾರ ಅತ್ಯಂತ ಪ್ರಮುಖವಾಗಿದೆ. ಆ ವಿಚಾರವನ್ನ ಮುಖ್ಯಮಂತ್ರಿಗಳು ಸಭೆಯಲ್ಲಿ ಪ್ರಸ್ತಾಪ ಮಾಡೋದ್ರ ಮೂಲಕ ಎಲ್ಲಾ ಶಾಸಕರ ಅಭಿಪ್ರಾಯ ಈ ಜಾತಿ ಗಣತಿ ಜಾರಿ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಅಭಿಪ್ರಾಯಗಳು ಏನಿದೆ ಅನ್ನೋದನ್ನು ಕೂಡ ಪಡೆದುಕೊಳ್ಳುವಂತ ಪ್ರಯತ್ನಗಳಾಗುತ್ತೆ. ಈಗಾಗಲೇ ವೀರೇಶ್ವರ ಮಹಾಸಭಾ ಸಭೆ ಸೇರಿ ಸಚಿವರು ಶಾಸಕರು ಎಲ್ಲರೂ ಸೇರಿ ಈ ಜಾತಿ ಗಣತಿಯನ್ನ ಸಂಪೂರ್ಣ ತಿರಸ್ಕಾರ ಮಾಡಬೇಕು ಅನ್ನುವಂತ ನಿರ್ಣಯವನ್ನೇ ತೆಗೆದುಕೊಂಡು ಆಗಿದೆ. ಜೊತೆಗೆ ಒಕ್ಕಲಿಗರ ಸಂಘ ಒಕ್ಕಲಿಗ ಸಮುದಾಯದ ಶಾಸಕರು ಸಚಿವರುಗಳ ಸಹಿ ಸಂಗ್ರಹಿಸಿ
ಅವರು ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಬಲ ಸಮುದಾಯಗಳ ವಿರೋಧದ ನಡುವೆ ಮುಖ್ಯಮಂತ್ರಿಗಳು ಇದನ್ನ ತರಬೇಕು ಅನ್ನುವಂತ ತೀರ್ಮಾನವನ್ನ ಕೈಗೊಂಡಿರೋದ್ರಿಂದ ಒಂದು ದೊಡ್ಡ ಸಂಘರ್ಷವೇ ಒಳಗಡೆ ಸೃಷ್ಟಿಯಾಗಬಹುದಾದಂತಹ ಆತಂಕ ಕೂಡ ಇದೆ. ಹಾಗಾಗಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಈ ಬಗ್ಗೆ ಯಾವ ತೀರ್ಮಾನಗಳ ಆಗುತ್ತೆ ಅನ್ನೋದು ಬಹಳ ಕುತೂಹಲ ಮೂಡಿಸಿದೆ. ಮಧುಕರ್. ಓಕೆ, ಥ್ಯಾಂಕ್ ಯು ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.